ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಸ್ಕ್ಯಾಮ್ ಬಗ್ಗೆ ನಿಮಗೆ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಅಂದಹಾಗೆ ನಾವು ಒಂದ್ಸಲ ಮೋಸ ಹೋಗಿದ್ದೀವಿ. ನಿಮ್ಗೇನಾದರೂ ಈ ಥರ ಆದರೆ ನೀವು ಕಮೆಂಟಲ್ಲಿ ತಿಳಿಸಿ. ಅದೇ ರೀತಿ ಈ ಥರ ಏನಾದರೂ ಆದರೆ ಆಗೋಕ್ಕಿಂತ ಮುಂಚೆ ಜಾಗ್ರತೆ ವಹಿಸಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನಿಮ್ಗೊಂದು ನಾನು ಬಾಟಲ್ ತೋರಿಸ್ತೀನಿ, ಒಂದು ನಿಮಿಷ. ಈ ಬಾಟಲ್ ನೋಡಿದ್ರಲ್ವಾ ನೀವು? ಇದು ಆ್ಯಕ್ಚುಲಿ ಏನಪ್ಪ ಅಂತಂದರೆ, ದೋಸೆಗೆ ದೋಸೆ ಕಾವಲಿ ಇದೆಯಲ್ವಾ, ಅದಕ್ಕೆ ಆಯಿಲ್ ಸ್ಪ್ರೇ ಮಾಡೋದಕ್ಕೆ, ಅಥವಾ ಅದೇ ರೀತಿ ಆಯಿಲ್ ಸ್ಪ್ರೇ ನಾವು ಏನಾದರೂ ಒಂದು ಫುಡ್ ಪ್ರಿಪರೇಷನ್ ಮಾಡೋದಕ್ಕೆ ಏನು ಆಯಿಲ್ ಸ್ಪ್ರೇ ಬೇಕೋ ಅದಕ್ಕೆ ಈ ಬಾಟಲ್ನ ಯೂಸ್ ಮಾಡ್ಬೋದು. ಇದರ ರೇಟ್ 899 ಸಮಥಿಂಗ್ ಏನೋ ಇತ್ತು. ಒಂದಿನ ಏನಾಗಿತ್ತು ಅಂತಂದರೆ, ಆಲ್ಮೋಸ್ಟ್ ಇದು 1 ಇಯರ್ ಬ್ಯಾಕ್ ಸ್ಟೋರಿ ನಾನು ನಿಮ್ಗೆ ಹೇಳ್ತಿರೋದು. ಒಂದಿನ ಏನಾಗಿತ್ತು ಅಂತಂದರೆ, ನನ್ನ ಹಸ್ಬೆಂಡ್ ಆಫೀಸಲ್ಲಿದ್ದರು, ನಾನು ಕೂಡ ಆಫೀಸಲ್ಲಿದ್ದೆ, ಮನೇಲಿ ಯಾರೂ ಇರಲಿಲ್ಲ. ಸೊ ಡೆಲಿವರಿ ಬಾಯ್ ಬಂದುಬಿಟ್ಟು ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಸರ್ ಡೆಲಿವರಿ ಇದೆ ಅಂತ ಅಂದರು. ಸೊ ಅವ್ರೇನು ಅಂದ್ಕೊಂಡ್ರು, ನಾನೇನಾದರೂ ಆರ್ಡರ್ ಮಾಡಿರಬಹುದು ಅಂತ ಅಂದ್ಕೊಂಡ್ರು. ಕ್ಯಾಶ್ ಆನ್ ಡೆಲಿವರಿ ಸರ್ ಅಂತ ಹೇಳಿದ್ರು. ಗೂಗಲ್ ಪೇಯಲ್ಲಿ ಪೇ ಬೇರೆ ಮಾಡಿದ್ರು. ಮನೆಗೆ ಬಂದು ನೋಡಬೇಕಾದ್ರೆ ಇದೇನು ಅಂತ ಕೇಳಿದೆ ನಾನು. ಅವ್ರು ನೀನು ಆರ್ಡರ್ ಮಾಡಿಲ್ವಾ ಅಂತ ಅಂದರು. ಇಲ್ಲ ನಾನೇನು ಆರ್ಡರ್ ಮಾಡಿಲ್ಲ ಅಂತ ಅಂದರು. ಸೊ ಅದೇ ರೀತಿ ಅವ್ರ ಸಿಸ್ಟರ್‌ನು ಕೇಳಿದ್ರು. ಇಲ್ಲ ನಾನು ಏನು ಆರ್ಡರ್ ಮಾಡಿಲ್ಲ ಅಂತ ಅಂದರು. ಅವಾಗ ಗೊತ್ತಾಯ್ತು ನಮಗೆ, ಇಲ್ಲ ನಾವು ಆರ್ಡರ್ ಮಾಡಿಲ್ಲ, ಬಟ್ ನಮ್ಮ ಅಡ್ರೆಸ್ಸು ಯೂಶ್ವಲಿ ಗೊತ್ತಿರುತ್ತಲ್ವಾ. ಅಂದರೆ ತುಂಬ ನಾವು ಆರ್ಡರ್ ಮಾಡ್ತಾ ಇರ್ತೀವಿ ಬೇರೆ ಬೇರೆ ಆ್ಯಪ್‌ಗಳಿಂದ. ಅವರು ಏನಾದರೂ ಈ ಥರ ಕಳಿಸಿರ್ಬೋದೇನೋ ಅಂತ ಅನಿಸುತ್ತೆ. ಬಟ್ ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಜಾಗ್ರತೆ, ನಮ್ಮನ್ನು ಕೇಳಿ ಆಮೇಲೆ ದುಡ್ಡು ಕೊಡೋಕ್ಕೆ ಹೋಗಿ. ಯೂಶ್ವಲಿ ನಾವೇನಾದರೂ ಆರ್ಡರ್ ಮಾಡಿದ್ರೆ ನಾವು ಕ್ಯಾಶ್ ಆನ್ ಡೆಲಿವರಿ ಇಡೋದೇ ಇಲ್ಲ, ಮೊದಲೇ ಪೇ ಮಾಡಿರ್ತೀವಿ. ಇದನ್ನು ನೋಡ್ಕೊಂಡಿರಿ ಅಂತ ಹೇಳಿದ್ದೆ. ಮೊನ್ನೆ ಸಂಡೇನೂ ಹಾಗೆ ಆಯಿತು. ಆಲ್ಮೋಸ್ಟ್ 1 ವರ್ಷನೇ ಆಯಿತು. ಸಂಡೇ ಡೆಲಿವರಿ ಅಂತ ಡೋರ್ ನಾಕ್ ಮಾಡಿದ್ರು. ನನ್ನ ಹಸ್ಬೆಂಡ್ ಹೋಗಿ ನೋಡಬೇಕಾದ್ರೆ, ಸರ್ ಡೆಲಿವರಿ ಇದೆ, ₹700 ಅಂತೇನೋ ಹೇಳಿದ್ರು. ಏನು ನಾವೇನು ಆರ್ಡರ್ ಮಾಡಿಲ್ಲ. ಇಲ್ಲ ಸರ್, ನಿಮ್ಮ ಅಡ್ರೆಸ್ ಇರೋದು, ನಿಮ್ಮ ಫೋನ್ ನಂಬರ್ ಇರೋದು ನಿಮ್ಮದೇ ಅಂತ ಅಂದರು. ಬಾಕ್ಸ್ ಬೇರೆ ಫುಲ್ ಪ್ಯಾಕ್ ಆಗಿತ್ತು. ಅವರು ಚೆನ್ನಾಗಿ ಪ್ಯಾಕ್ ಮಾಡ್ತಾರೆ. ನಮಗೊಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ, ಓಪನ್ ಮಾಡಿ ನೋಡೋಣ ಏನಿರುತ್ತೋ ಏನೋ. ಓಪನ್ ಮಾಡಿದ್ರೆ ಮತ್ತೆ ವಾಪಸ್ ಅಂತೂ ತಗೊಳಲ್ಲ ಅವರು. ನೀವು ಎಲ್ಲಿಗೆ ಅಂತ ಕಳಿಸ್ತೀರಾ, ನೀವು ಆರ್ಡರೇ ಮಾಡಿಲ್ಲ ಅಂತಂದಮೇಲೆ. ಅದಕ್ಕೆ ಅವರು ಇಲ್ಲ ಸರ್, ಇದು ನಿಮ್ಮ ಅಡ್ರೆಸ್ಸೇ ಅಂತಂದರು. ಇಲ್ಲ ನಾವು ಯಾವುದ್ರಲ್ಲೂ ಆರ್ಡರ್ ಮಾಡಿಲ್ಲ, ಈ ಹಿಂದೆನೂ ಹೀಗೆ ಆಗಿತ್ತು ನಮಗೆ. ಸುಮ್ಮನೆ ₹800 ಕೊಟ್ಟಿದ್ವಿ, ನಾವು ಆರ್ಡರ್ ಮಾಡಿಲ್ಲ ಏನಿಲ್ಲ. ಸರಿ ಸರ್, ಹಾಗಾದರೆ OTP ಬರುತ್ತೆ ನಿಮ್ಮ ಫೋನ್‌ಗೆ, ಅದನ್ನು ನಂಗೆ ಹೇಳಿ ಕ್ಯಾನ್ಸಲ್ ಮಾಡ್ಕೋತೀನಿ ಅಂತ ಅಂದರು. ಸರಿ ಅಂತ ಹೇಳಿ OTP ಹೇಳಿದ್ರು, ಕ್ಯಾನ್ಸಲ್ ಆಯಿತು. ಸೊ ನಾವು ಜಾಗೃತೆಯಾಗಿರಬೇಕಾಗತ್ತೆ. ಯಾಕಂತಂದರೆ ಅದೇ ನಾನು ಆಗಲೇ ಹೇಳಿದೆ ನಿಮಗೆ, ತುಂಬ ಆ್ಯಪ್‌ಗಳಿಂದ ನಾವು ಏನೇನೋ ಆರ್ಡರ್ ಮಾಡಿರ್ತೀವಿ. ಇದೇನೋ ಹರ್ಬಲ್ ಅಂತ ಏನೋ ಮೇಲ್ಗಡೆ ಬರೆದಿತ್ತಂತೆ, ಒಳಗಡೆ ಏನಿತ್ತು ಅಂತ ಗೊತ್ತಿಲ್ಲ. ಬಹುಶಃ ನನ್ಗನ್ಸುತ್ತೆ ಕೆಲವೊಂದು ಹೊಸ ಪ್ರಾಡಕ್ಟ್‌ಗಳು ಇರುತ್ತಲ್ವಾ, ಅವ್ರ ಕೆಲಸನೂ ಇರ್ಬೋದೇನೋ. ಅವ್ರ ಪ್ರಾಡಕ್ಟ್ ಸೇಲ್ ಆಗಬೇಕನ್ನೋ ಕಾರಣಕ್ಕೋಸ್ಕರ ಸಿಕ್ಕಿರೋ ಅಡ್ರೆಸ್‌ಗೆ ಕಳಿಸ್ಬಿಡೋದು. ಕ್ಯಾಶ್ ಆನ್ ಡೆಲಿವರಿ ಅಂತ ಹಾಕ್ಬಿಟ್ರೆ ತಲೆ ಬಿಸಿ ಇರಲ್ಲ, ತಗೊಳ್ಳೋರು ತಗೊಂಡ್ಬಿಡ್ತಾರೆ. ಆಮೇಲೆ ಮೋಸ ಹೋದರೆ ಯಾರಿಗೆ ಅಂತ ನಾವು ರಿಟರ್ನ್ ಮಾಡೋದು ಅಲ್ವಾ, ಕಸ್ಟಮರ್ಸ್‌ಗೆ. ಆ ಒಂದು ಥಾಟಲ್ಲಿ ಕಳಿಸ್ತಾರೇನೋ ಅಂತ ನನಗನ್ನಿಸ್ತಿದೆ. ಇದೇ ರೀತಿ ನನ್ನ ಸಿಸ್ಟರ್ ಇನ್ ಲಾ ಅವ್ರಿಗೂ ಕೂಡ ಒಂದ್ಸಲ ಆಗಿತ್ತಂತೆ. ಅವರು ಪಾಪ ₹1000 ಏನೋ ಪೇ ಮಾಡಿದ್ರು. ಅವ್ರಿಗೆ ಬಂದಿರೋದಂತೂ ಸಿಕ್ಕಾಪಟ್ಟೆ ಮೋಸ ಅಂತ ಅನಿಸ್ತು ನನಗೆ. ಅದೇನು ಅಂತಂದ್ರೆ, ಅವ್ರು ಬಾಕ್ಸ್ ಓಪನ್ ಮಾಡಿ ನೋಡ್ಬೇಕಾದ್ರೆ ಐಟಮ್ ಯೂಸ್ ಮಾಡೋ ಥರ ಆದರೆ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸುತ್ತೆ. ಬಟ್ ಅವರು ಓಪನ್ ಮಾಡಿ ನೋಡ್ಬೇಕಾದ್ರೆ ಅದು ಯಾವುದೋ ಒಂದು ಸ್ಟ್ಯಾಂಡ್ ಕಳಿಸಿದ್ರಂತೆ. ಅದೆಲ್ಲ ಮುರಿದೋಗಿತ್ತಂತೆ, ಪೀಸ್ ಪೀಸ್ ಆಗಿತ್ತಂತೆ. ಸೊ ಈ ಥರ ಎಲ್ಲ ಸ್ಕ್ಯಾಮ್ ಮಾಡ್ತಾ ಇರ್ತಾರೆ, ಮೋಸ ಮಾಡ್ತಾ ಇರ್ತಾರೆ. ಈ ಬಾಟ್ಲು ಅಷ್ಟೇ, ನಾವು 800 ₹900 ಕೊಡುವಂಥದ್ದಲ್ವೇ ಅಲ್ಲ. ಯಾರಾದರೂ ಒಂದು ಕಾವಲಿಗೆ ಎಣ್ಣೆ ಹಾಕೋ ಸ್ಪ್ರೇಗೆ ₹800 ಕೊಡ್ತಾರಾ? ನಾನಂತೂ ಕೊಡಲ್ಲ. ನಾನಂತೂ ಅಂಥದಕ್ಕೆಲ್ಲ ದುಡ್ಡು ಹಾಕೋದೇ ಇಲ್ಲ. ಆಮೇಲೆ ಯಾರು ತಗೋತಾರಲ್ವಾ ದೋಸೆ ಕಾವಲಿಗೋಸ್ಕರ ಈ ಸ್ಪ್ರೇನ? ಯೂಶುವಲಿ ಒಂದು ಸ್ಪೂನಲ್ಲಿ ಹಾಕಿದ್ರೂ ಸಾಕಾಗುತ್ತೆ. ಇದೆಲ್ಲ ಯಾರು ತಗೋತಾರೆ? ಅದಕ್ಕೆ ಈ ಸ್ಕ್ಯಾಮ್ ಬಗ್ಗೆ ನಿಮಗೂ ಗೊತ್ತಿರಲಿ. ಬಹುಶಃ ನಿಮ್ಮಲ್ಲೂ ಕೆಲವರಿಗೆ ಈ ಥರದ್ದು ಎಕ್ಸ್‌ಪೀರಿಯನ್ಸ್ ಆಗಿರ್ಬೋದು ಅಂತ ಅನಿಸುತ್ತೆ. ಬಟ್ ನೆಕ್ಸ್ಟ್ ಟೈಮ್ ನೀವು ಈ ಥರ ಎಲ್ಲ ಸ್ಕ್ಯಾಮ್ ಆಗಿದಾಗ, ಆಮೇಲೆ ಏನಾದರೂ ಡೆಲಿವರಿ ಬಂದಾಗ ಜಾಗೃತೆ ಆಗಿರಿ ಅಂತ ಹೇಳೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಓಕೆ, ಬಾಯ್ ಬಾಯ್. ಇದು ಇವತ್ತಿನ ನನ್ನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.